ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಶಿರಸಿಯಲ್ಲಿ ಶಾಸಕ ಭೀಮಣ್ಣ ನಾಯ್ಕರ ಪರ ಅಭಿಮಾನಿ ಬಳಗ ಸುದ್ದಿಗೋಷ್ಠಿ ನಡೆಸಿ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ. ಶಾಸಕರ ಕುರಿತು ಮಾಡುತ್ತಿರುವ ಟೀಕೆಗಳನ್ನು ಖಂಡಿಸಿದ ಅಭಿಮಾನಿ ಬಳಗದ ಸದಸ್ಯರು ಇಂತಹ ಹೇಳಿಕೆಗಳು ಮುಂದುವರೆದರೆ ತಕ್ಕ ಉತ್ತರ ನೀಡುತ್ತೇವೆ ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಶಿರಸಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಭೀಮಣ್ಣ ನಾಯ್ಕ್ ಅಭಿಮಾನಿ ಬಳಗದ ಮಧುಕೇಶ್ವರ್ ನಾಯ್ಕ್, ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಕೇವಲ ಪ್ರಚಾರಕ್ಕಾಗಿ ಭೀಮಣ್ಣ ನಾಯ್ಕ್ ವಿರುದ್ಧ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ. ಶಾಸಕರ ದಮ್ಮು ತಾಕತ್ತು ಪ್ರಶ್ನಿಸುವ ಯಾವುದೇ ನೈತಿಕತೆಯನ್ನ ಅನಂತಮೂರ್ತಿ ಹೆಗಡೆ ಉಳಿಸಿಕೊಂಡಿಲ್ಲ ಎಂದು ತೀವ್ರ ವಾಗ್ದಾಳಿ ನಡೆಸಿದ್ರು. ಅಲ್ಲದೆ ಇಂತಹ ಹೇಳಿಕೆಗಳು ಮುಂದುವರೆದರೆ ಭೀಮಣ್ಣ ನಾಯ್ಕ್ ಅಭಿಮಾನಿ ಬಳಗದಿಂದ ತಕ್ಕ ಉತ್ತರ ನೀಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ರು. ಭೀಮಣ್ಣ ನಾಯ್ಕ್ ಶಾಸಕರಾದ ಬಳಿಕ ಜನಪರ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುತ್ತಾ ಇದ್ದು ಉತ್ತಮ ರಾಜಕಾರಣಿ ಹಾಗೂ ಕೃಷಿಕರಾಗಿ ಜನರ ವಿಶ್ವಾಸ ಗಳಿಸಿದ್ದಾರೆ. ಇಡೀ ಗ್ರಾಮೀಣ ಪ್ರದೇಶಗಳಲ್ಲಿ ಅವರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಜನರು ಮಾತನಾಡ್ತಾ ಇರುವ ಸಂದರ್ಭದಲ್ಲಿ ಅನಂತಮೂರ್ತಿ ಹೆಗಡೆ ಈ ರೀತಿ ಮಾತನಾಡ್ತಾ ಇರೋದು ಸರಿಯಲ್ಲ ಎಂದು ಮಧುಕೇಶ್ವರ್ ನಾಯ್ಕ್ ಅಸಮಾಧಾನ ವ್ಯಕ್ತಪಡಿಸಿದ್ರು. ಈ ವೇಳೆ ರಾಘವೇಂದ್ರ ನಾಯಕ್ ಮಾತನಾಡಿ, ಅನಂತಮೂರ್ತಿ ಹೆಗಡೆ ಹವ್ಯಕ ಸಮಾಜದಲ್ಲಿ ಹುಟ್ಟಿ ಅನಾಗರಿಕರ ರೀತಿಯಲ್ಲಿ ಮಾತನಾಡ್ತಾ ಇರೋದು ಸರಿಯಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆ ಮಾಡುವುದು ಸಹಜ, ಆದರೆ ಅವಹೇಳನಕಾರಿ ರೀತಿ ಪದ ಬಳಕೆ ಮಾಡುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ರವಿ ನಾಯಕ್ ಕಲ್ಕರ್ಡಿ, ಜಗದೀಶ್ ನಾಯಕ್, ಅಶೋಕ್ ಗುಡ್ನಾಪುರ, ಲೋಕೇಶ್ ನಾಯಕ್, ಮಧುಕರ್ ನಾಯಕ್ ಸೇರಿದಂತೆ ಅಭಿಮಾನಿ ಬಳಗದ ಸದಸ್ಯರು ಉಪಸ್ಥಿತರಿದ್ದರು. ಅವರು ತಾಕತ್ತಿನ ಪ್ರಶ್ನೆಯನ್ನು ಮಾಡ್ತಾರೆ. ಹಾಗೆಯೇ ಶಾಸಕರಿಗೆ ಆಡಳಿತ ನಡೆಸಲು ಬರಲ್ಲ ಅಂತಕ್ಕಂಥ ವಿಷಯಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಶಾಸಕರ ಹೃದಯ ಕಲ್ಲು ಹೃದಯ ಅಂತ ಹೇಳಿ ಅವರೇನು ಪ್ರಸ್ತಾಪ ಮಾಡಿದ್ದಾರೆ. ಈ ವಿಷಯಗಳ ಕುರಿತು ನಾವು ಇವತ್ತು ಈ ಒಂದು ಅಭಿಮಾನಿ ಬಳಗದಿಂದ ಸುದ್ದಿಗೋಷ್ಠಿಯನ್ನು ಕರೆದಿದ್ದೇವೆ. ಸರ್, ತಮ್ಮ ಮುಖಾಂತರ ನಾವು ಹೇಳಬೇಕಾದ್ರೆ ಅವರಿಗೆ ನಾವು ಕೇಳ ಬಯಸ್ತೇವೆ, ಅನಂತಮೂರ್ತಿ ಹೆಗಡೆಯವರೇ ಶ್ರೀ ಭೀಮಣ್ಣ ನಾಯ್ಕರವರ ಸಂಪೂರ್ಣ ಪರಿಚಯ ಬಹುಶಃ ಅವರಿಗೆ ಇರಲಿಕ್ಕಿಲ್ಲ. ಹಾಗಾಗಿ ಆ ಮಟ್ಟದಲ್ಲಿ ಅವರು ಮಾತಾಡ್ತಿರ್ಬೋದು. ಹಾಗಾಗಿ ಅವರಿಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಭೀಮಣ್ಣ ನಾಯ್ಕರವರ ಪರಿಚಯವನ್ನು ಪ್ರಥಮವಾಗಿ ನಾವು ಮಾಡಿಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಈ ಒಂದು ಅಭಿಮಾನಿ ಬಳಗದಿಂದ. ಸನ್ಮಾನ್ಯ ಭೀಮಣ್ಣ ನಾಯ್ಕರವರು ತಮ್ಮೆಲ್ಲರಿಗೂ ಗೊತ್ತಿದೆ, ಶ್ರದ್ಧೆ ಮತ್ತು ನಿಷ್ಠೆಯಿಂದ ಸಿರ್ಸಿ ಭಾಗದ ಒಬ್ಬ ಉತ್ತಮ ಪ್ರಗತಿಪರ ಕೃಷಿಕರಾಗಿ, ಜಿಲ್ಲೆಯಲ್ಲಿ ಅಡಿಕೆ ಬೆಳೆಗಾರರಾಗಿ ಉದ್ಯಮವನ್ನು ಮಾಡುತ್ತಾ ಜಿಲ್ಲೆಯಲ್ಲಿ ಉತ್ತಮ ಅಡಿಕೆ ಕೃಷಿಕರಾಗಿ ಅದೆಷ್ಟೋ ಕುಟುಂಬಗಳಿಗೆ ಜೀವನ ನಡೆಸಲು ಆಧಾರ ಸ್ತಂಭವಾದವರು ಸನ್ಮಾನ್ಯ ಭೀಮಣ್ಣ ನಾಯ್ಕರವರು. ಅದರ ಜೊತೆಗೇ ಅಷ್ಟೇ ಅಲ್ಲ ರೀ, ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಬಡವರ ಬಂಧು, ದೀನ ದಲಿತರ ಆಶಾಕಿರಣ, ಧೀಮಂತ ನಾಯಕ, ಈ ಕರ್ನಾಟಕ ಕಂಡ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವರ ಅಡಿಯಲ್ಲಿ ಅಂತೇಳಿ ಅವತ್ತು ಪಕ್ಷ ಕೂಡ ಅವರನ್ನು ಗೌರವಿಸುತ್ತೆ. ಇವರ ಸರ್ಟಿಫಿಕೇಟ್ ಅವಶ್ಯಕತೆ ಅವರಿಗಿಲ್ಲ. ಹಾಗಾಗಿ ಅದೇ ವಿಚಾರವಾಗಿಟ್ಟುಕೊಂಡು ನಾವು ಇವತ್ತು ಅನಂತಮೂರ್ತಿ ಅವರೇ, ತಾವು ಏನು ಹೇಳ್ತಾ ಇದ್ದೀರಾ, ಅವರಿಗೆ ಸರಿಯಾಗಿ ಆಡಳಿತ ನಡೆಸಲು ಬರ್ತಾ ಇಲ್ಲ ಅಂತ ನೀವು ಹೇಳಿದ್ರಿ ಸ್ವಾಮಿ. ಅವರಿಗೆ ನಾವು ಕೇಳ ಬಯಸ್ತೇವೆ, ಆಡಳಿತ ವ್ಯವಸ್ಥೆಯನ್ನು ಅನಂತಮೂರ್ತಿಯವರೇ ನೀವು ಅವರಿಗೆ ಕಲಿಸ್ಬೇಕಾಗಿಲ್ಲ. ಯಾಕಂತಂದರೆ ನೀವು ಇಷ್ಟು ವರ್ಷಗಳ ಕಾಲ ಎಲ್ಲಿದ್ರೂ ಯಾರಿಗೂ ಗೊತ್ತಿಲ್ಲ. ಪ್ರಭುತ್ವದಲ್ಲಿ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಕೇಳ್ತಕ್ಕಂಥ ಹಕ್ಕು, ಟೀಕಿಸ್ತಕ್ಕಂಥ ಹಕ್ಕು ಪ್ರಜಾಪ್ರಭುತ್ವದಲ್ಲಿ ಇದೆ, ಅದನ್ನು ನಾವು ಒಪ್ಕೊಳ್ತೀವಿ. ಆದರೆ ಯಾವ ರೀತಿ ನಾವು ಮಾತಾಡ್ತೀವಿ, ನಮ್ಮ ಮಾತಾಡ್ತಕ್ಕಂಥ ನಮ್ಮ ವ್ಯವಸ್ಥೆ ಏನು, ಅದನ್ನು ನೀವು ಗಮನದಲ್ಲಿಟ್ಕೊಂಡು ಮಾತಾಡಬೇಕಿತ್ತು. ಅನಂತಮೂರ್ತಿ ಹೆಗಡೆಯವರೇ, ನೀವು ಅವರಿಗೆ ಆಡಳಿತ ವ್ಯವಸ್ಥೆ ಗೊತ್ತಿಲ್ಲ ಅಂತ ಹೇಳ್ತೀರಿ ಸ್ವಾಮಿ. ಆದರೆ ಭೀಮಣ್ಣ ನಾಯ್ಕರವರು ಪ್ರಥಮ ಹಂತದಲ್ಲಿ ಬದನೋಡ್ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಬದನೋಡ್ ಕ್ಷೇತ್ರದವರು ಕೂಡ ಇವತ್ತು ಈ ವೇದಿಕೆಯಲ್ಲಿದ್ದಾರೆ. ಆ ಸಂದರ್ಭದಲ್ಲಿ ಬದನೋಡ್ ಕ್ಷೇತ್ರದಲ್ಲಿ ಒಬ್ಬ ಸದಸ್ಯರಾಗಿ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬದನೋಡ್ ಕ್ಷೇತ್ರಕ್ಕೆ ಏನೆಲ್ಲ ಕೆಲಸಗಳಾಗಬೇಕು ಅಂಥದ್ದನ್ನು ಮುತುವರ್ಜಿ ವಹಿಸಿ ನಿಷ್ಠೆಯಿಂದ, ಚಾಚೂ ತಪ್ಪದೆ ಶ್ರದ್ಧೆಯಿಂದ ಕೆಲಸ ಮಾಡಿ ಜಿಲ್ಲೆಯಲ್ಲಿ ನಂಬರ್ 1 ಜಿಲ್ಲಾ ಸದಸ್ಯರಾಗಿ ಹೊರಹೊಮ್ಮಿದ ಕೀರ್ತಿ ಅವರಿಗಿದೆ ಸ್ವಾಮಿ. ಅದನ್ನು ನೀವು ಅವರಿಗೆ ಆಡಳಿತ ವ್ಯವಸ್ಥೆ ಕಲಿಸಬೇಕಾಗಿಲ್ಲ. ಅಷ್ಟೇ ಅಲ್ಲದೇನೆ ಆಡಳಿತ ವ್ಯವಸ್ಥೆ ವಿಚಾರವಾಗಿ ನಿಮಗೆ ಏನು ಗೊತ್ತಿದೆ ಅಂತ ಕೇಳ ಬಯಸ್ತೀರಿ. ಇಲ್ಲಿವರೆಗೂ ನೀವು ಒಬ್ಬ ಯಾವುದೇ ಚುನಾಯಿತ ಪ್ರತಿನಿಧಿಯಾಗದೆ
ಯಾವುದೇ ಸಾರ್ವಜನಿಕ ಸಂಘ ಸಂಸ್ಥೆಗಳಲ್ಲಿ ನೀವು ತೊಡಗಿಕೊಳ್ಳದೆ ಕೇವಲ ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಚಾರಿಟೇಬಲ್ ಟ್ರಸ್ಟು ಏನೋ ಮಾಡ್ಕೊಂಡಿದ್ರಿ, ಅದು ನಮಗೆ ಗೊತ್ತಿಲ್ಲ. ಇತ್ತೀಚೆಗೆ ನೀವು ಮೊನ್ನೆ ಬಂದಾಗ ಯಾವುದೋ ಒಂದು ಹೋರಾಟ ಸಮಿತಿ ಮಾಡ್ಕೊಂಡ್ರಿ, ಅದನ್ನು ಅಲ್ಲಿಗೆ ಹೋಯಿತು. ಯಾಕಂತಂದರೆ ನಿಮಗೆ ಬೇಕಾಗಿರೋದು ಪ್ರಚಾರ ಆಗಿತ್ತು. ಆ ಪ್ರಚಾರಕ್ಕಾಗಿ 4 ಜನ ಆ ಕಡೆ ಈ ಕಡೆ ಕೂತ್ಕೊಳ್ಳಿಕ್ಕೆ ಬೇಕಾಗಿತ್ತು. ಆ ಒಂದು ಸಮಿತಿಯನ್ನು ಮಾಡ್ಕೊಂಡ್ರಿ. ಈಗ ಅವರೆಲ್ಲಿ ಕಾಣ್ತಾ ಇಲ್ಲ ಬಿಡಿ. ಯಾಕೆ ಕಾಣ್ತಾ ಇಲ್ಲ ಅಂತಂದರೆ, ಈಗ ನೀವು ನಿಮ್ಮ BJP ಪಾರ್ಟಿಯಲ್ಲಿ, ನೀವು BJP ಪಾರ್ಟಿಯವ್ರು ಹೌದಲ್ಲೋ ಗೊತ್ತಿಲ್ಲ, ಯಾಕಂತಂದರೆ ಭಾಳಷ್ಟು ಜನ ಸ್ನೇಹಿತರು ಸಿರ್ಸಿ ಭಾಗದಲ್ಲಿ ಭಾಳ ವರ್ಷಗಳಿಂದ BJPಯಲ್ಲಿ ಉತ್ತಮವಾದ ಸಂಘಟನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ, ಅವ್ರು ಇನ್ನೂ ಇದ್ದಾರೆ. ಆದರೆ ನೀವು ಯಾವ ವೃತ್ತಿ ಮಾಡ್ತಿದ್ರು ಅಂತ ನಾವು ಬಯಸ್ತಾ ಇಲ್ಲ. ಯಾಕಂತಂದರೆ ನೀವು ಎಲ್ಲೋ ಇರ್ಬೋದು, ಯಾವುದೋ ವೃತ್ತಿಯಲ್ಲಿರ್ಬೋದು, ಇವತ್ತು ಬಂದು ನೀವು ಉದ್ಯಮ ಮಾಡ್ತಾ ಇರ್ಬೋದು. ಅದೇ ದುಡ್ಡನ್ನು ಸುರುಗಿ ನೀವು BJP ಅವರಿಗೆ ದುಡ್ಡನ್ನು ಕೊಟ್ಟು ಬಂದು ಇಲ್ಲಿ ಒಂದು ಪೋಸ್ಟ್ ತೊಗೊಂಡ್ರಿ, ಅದೇನು ರೈತ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾಗಿದ್ರಿ. ತುಂಬ ಸಂತೋಷ. ನೀವು ಕೆಲಸ ಮಾಡಿ, ಕೆಲಸ ಮಾಡಲಿಕ್ಕೆ ನಿಮಗೂ ಅವಕಾಶ ಇದೆ, ಕೆಲಸ ಮಾಡೋದು ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ನೀವು ಇವತ್ತು ಇಷ್ಟೆಲ್ಲ ಮಳೆ ಆಗ್ತಾ ಇದೆ ಅಥವಾ ಮಳೆ ಕಡಿಮೆ ಆಗ್ತಾ ಇದೆ, ಇಡೀ ಜಿಲ್ಲೆಯಾದ್ಯಂತ ಎಲ್ಲಾದರೂ ಹೋಗಿ ರೈತರ ಪರವಾಗಿ ಧ್ವನಿ ಎತ್ತಿದ್ದಿದೆಯಾ ನೀವು? ಇಲ್ಲ. ಆದರೆ ಈಗ ನೀವು ಪ್ರಚಾರಕ್ಕಾಗಿ ಪ್ರಚಾರ ಪ್ರಿಯರಾಗಿದ್ರಿ. ನಿಮಗೆ ಅನಾಥ ಮೂರ್ತಿ ಅನ್ಬೇಕೋ ಪ್ರಚಾರ ಮೂರ್ತಿ ಅನ್ಬೇಕೋ ಗೊತ್ತಿಲ್ಲ ರೀ. ಸ್ವಾಮಿ ಭೀಮಣ್ಣನವರು ದಾನ ಧರ್ಮದಲ್ಲಿ ದಾನಶೂರರಾಗಿದ್ದಾರೆ ರೀ. ಅವರಿಗೆ ನೀವು ಅವರ ಹೃದಯ ಕಲ್ಲು ಅಂತೀರಿ, ಅವರು ಏನು ಮಾಡಿದರು ಅಂತ ಕೇಳ್ತೀರಿ. ಅವರು ಕೊರೋನಾ ಅಂತ ಸಂದರ್ಭದಲ್ಲಿ ತಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಗೊತ್ತು, ಭೀಮಣ್ಣನವರ ಬಗ್ಗೆ ನಾವೇನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಆದರೆ ಕೊರೋನಾ ಅಂತ ಬಂದ ಸಂದರ್ಭದಲ್ಲಿ ಪ್ರತಿ ಹಳ್ಳಿಯೂ ಕೂಡ ಅವರು ಭೇಟಿಯನ್ನು ನೀಡ್ತಾರೆ. ಪ್ರತಿ ಹಳ್ಳಿಯಲ್ಲಿ ಏನಾಗಬೇಕು ಆ ವ್ಯವಸ್ಥೆಯನ್ನು ಮಾಡ್ತಾರೆ. ಸಿಲಿಂಡರ್ಗಳನ್ನು ಕೊಡ್ತಾರೆ, ಆಕ್ಸಿಜನ್ ಕೊಡ್ತಾರೆ, ಅವರಿಗೆ ಗುಡ್ಡಗಾಡು ಪ್ರದೇಶಕ್ಕೆ ಆಹಾರದ ಸಾಮಗ್ರಿಗಳನ್ನು ಒದಗಿಸ್ತಾರೆ. ಇದ್ಯಾವುದನ್ನು ಅವರು ಪ್ರಚಾರ ಮಾಡಿಕೊಂಡಿಲ್ಲ. ಯಾಕಂತಂದರೆ ಎಲ್ಲೋ ಕೆಲವು ಮಾಧ್ಯಮದಲ್ಲಿ ಕೊಟ್ಟಿದ್ದ ಬಂದಾಗ ಸ್ವಲ್ಪ ಪ್ರಚಾರ ಆಗಿದೆ ಬಿಟ್ಟರೆ ನಿಮ್ಮ ಟೈಪ್ ಅವರು ಪ್ರಚಾರ ಮಾಡಿಕೊಡ್ಲಿಕ್ಕೆ ಹೋಗಲಿಲ್ಲ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕಾದ್ರೆ ಅತಿವೃಷ್ಟಿ ಆಯಿತು. ಅತಿವೃಷ್ಟಿ ಆದ ಸಂದರ್ಭದಲ್ಲಿ ಗುಡ್ಡಗಾಡು ಪ್ರದೇಶಗಳಿಗೆ ತೆರಳ್ತಾರೆ. ಆ ಗುಡ್ಡಗಾಡು ಪ್ರದೇಶದಲ್ಲಿ ಜನರು ವಾಸ ಮಾಡಲಿಕ್ಕೂ ಕೂಡ ಭಾಳ ಕಷ್ಟವಾದಂಥ ಪರಿಸ್ಥಿತಿ ಇರ್ತದೆ. ಮನೆಗಳನ್ನು ಸೂರು ಕಳ್ಕೊಂಡವ್ರು ಇರ್ತಾರೆ, ಅದೆಷ್ಟೋ ಗೋಡೆಗಳು ಕುಸಿತಾ ಇರ್ತವೆ, ಹಂಚು ಹಾರೋಗಿರ್ತವೆ. ಅವರಿಗೆಲ್ಲರೂ ಸೀಟ್ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದರು. ಮನೆಗಳಿಗೆ ಉಳ್ಕೊಳ್ಳಿಕ್ಕೆ ಅವರು ಏನು ಕೈಲಾದ ಸಹಾಯ ಮಾಡಿದರು. ಹಣಕಾಸಿನ ನೆರವಿನ ಜೊತೆಗೆ ಅವರಿಗೆ ಸೀಟ್ ಕೊಡ್ತಕ್ಕಂಥ ಕೆಲಸವನ್ನೆಲ್ಲ ಮಾಡಿದ್ರು. ಇದ್ಯಾವುದು ನಿಮಗೆ ಕಾಣ್ತಾ ಇಲ್ವಾ ಅಂತೇಳಿ ನಾನು ಅನಂತಮೂರ್ತಿ ಹೆಗಡೆ ಅವರಿಗೆ ಕೇಳ ಬಯಸ್ತೀನಿ. ಯಾಕಂತಂದರೆ ಬರೀ ನಾವು ಊಹಾಪೋಹವಾಗಿ ಯಾವುದೋ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಕೇಳ್ತಾ ಹೋದರೆ ಆಗಲ್ಲ ಸ್ವಾಮಿ. ಅವರು ಮಾಡಿರ್ತಕ್ಕಂಥ ಉದಾಹರಣೆಗಳನ್ನು ಕೂಡ ಹೇಳಬೇಕಾಗುತ್ತದೆ ಅಲ್ವಾ ನೀವು? ಪ್ರಜಾಪ್ರಭುತ್ವದಲ್ಲಿ ಶಾಸಕರಾದವರಿಗೆ ವಿರೋಧ ಪಕ್ಷದಲ್ಲಿದ್ದವರು ಕೂಡ ಅಭಿವೃದ್ಧಿಯ ಕೈ ಜೋಡಿಸ್ಬೇಕಲ್ವಾ ನೀವು? ಟೀಕೆ ಮಾಡೋದು ಬೇಡ ಅಂತ ಹೇಳ್ತಾ ಇಲ್ಲ. ಅವರ ಹೃದಯ ಕಲ್ಲು ಹೃದಯ ಅಂತೀರಾ ನೀವು. ಅನಂತಮೂರ್ತಿಯವರೇ, ಅವರದು ತಾಯಿ ಹೃದಯ, ವಾತ್ಸಲ್ಯ ಭರಿತ ಪ್ರೀತಿಯ ತಾಯಿ ಹೃದಯ ಕಣ್ರಿ ಅವರು. ನೀವು ಯಾಕಂದ್ರೆ ಹತ್ತಿರದಿಂದ ನೋಡಿಲ್ಲ, ನೀವು ಜೊತೆಗೆ ಕೇಳಿ ತಿಳ್ಕೊಳ್ಳಿ. ನೋಡಿಲ್ಲ ಅಂತಂದ್ರೂ ಕೇಳಿ ತಿಳ್ಕೊಳ್ಳೋದ್ರೆ ಸಮಸ್ಯೆ ಆಗ್ತಾ ಇಲ್ಲ. ಎಷ್ಟೋ ಜನ ಕಷ್ಟ ಅಂತ ಬಂದಾಗ, ಅವರ ಮನೆ ಬಾಗಿಲೇ ಬಂದಾಗ ಬರಿಗೈಯಿಂದ ಕಳಿಸಿದ ಉದಾಹರಣೆಗಳು ಇವತ್ತಿಗೂ ಇಲ್ಲ. ಇದನ್ನು ನಾವು ಹೇಳ್ತಾ ಇಲ್ಲ, ಜನ ಹೇಳ್ತಾ ಇದ್ದಾರೆ. ಇದನ್ನು ತಿಳ್ಕೊಳ್ಳಿ. ಜನ ಕಷ್ಟ ಅಂತ ಅವ್ರ ಮನೆ ಬಾಗಿಲಿಗೆ ಯಾರು ಹೋಗಿದಾರೋ ಅವ್ರನ್ನ ಕೇಳಿ ತಿಳ್ಕೊಳ್ಳಿ, ಆಗ ಗೊತ್ತಾಗುತ್ತೆ. ಆಕಸ್ಮಿಕವಾಗಿ ಅವಘಡಗಳು ಸಂಭವಿಸಿದಾಗ, ಅವರು ಕ್ಷೇತ್ರದಲ್ಲಿದ್ದಾಗ ಅಥವಾ ಕ್ಷೇತ್ರದಲ್ಲಿ ಇಲ್ಲದಿದ್ದಾಗ ಬಂದು ಪುನಃ ಅವರ ಮನೆಗೆ ಭೇಟಿ ನೀಡಿ ಅವರಿಗೆ ಸಾಂತ್ವನ ಹೇಳುವುದರ ಜೊತೆಗೆ ಅವರು ಸಹಾಯ ಹಸ್ತವನ್ನು ಅವರ ವೈಯಕ್ತಿಕ ಸಹಾಯ ವಸ್ತುವನ್ನು ಮಾಡ್ತಾ ಬಂದಿದ್ದಾರೆ. ಅದು ಈಗ ಶಾಸಕರಾಗಿದ್ದಾಗ ಈ ಮಾತನ್ನು ಮಾಡ್ತಿದ್ದಾರಂತ ನಾನು ಹೇಳ್ತಾ ಇಲ್ಲ. ಕಳೆದ 25-30 ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದು ನಿಮ್ಮ ಗಮನಕ್ಕಿಲ್ಲವೇ? ಈಗ ನಮ್ಮಲ್ಲಿ ಹೇಳ್ತೇವೆ ನಾವು, ಈಗ ಸರ್ವೇ ಸಾಮಾನ್ಯವಾಗಿ ಹವ್ಯಕರು ಅಂತಂದರೆ ಒಂದು ಸಂಸ್ಕಾರ, ಬೈ ಬರ್ತ್ ಅವರಿಗೆ ಸಂಸ್ಕಾರ ಇರ್ತದೆ, ನಮಗಿಲ್ಲ ಅಂತಲ್ಲ. ಆದರೆ ಒಂದು ಸ್ಟೇಜು, 1-2 ಸ್ಟೇಜ್ ಜಾಸ್ತಿ ಅವ್ರಿಗೆ ಸಂಸ್ಕಾರ ಇದೆ. ಇವರು ಒಂದು ಹವ್ಯಕ ಸಮಾಜದಲ್ಲಿ ಅಥವಾ ಹವ್ಯಕ ಕುಟುಂಬದಲ್ಲಿ ಬೆಳೆದಂಥವ್ರು. ಇವರು ಆಡ್ತಕ್ಕಂಥ ಭಾಷೆ, ಇವರು ಆಡ್ತಕ್ಕಂಥ ಮಾತುಗಳು ಯಾವ ರೀತಿ ಇದಾವೆ ಅಂತಂದರೆ, ಒಬ್ಬ ಅನಾಗರಿಕ, ಅಸಂಬದ್ಧ, ಎಲ್ಲೋ ಅಭ್ಯಪಾರಿ ಮಾತಾಡಿದ ರೀತಿಯಲ್ಲಿ ಒಬ್ಬ ಒಳ್ಳೆಯ ಶಾಸಕರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವತ್ತಿನ ಕಾಲದಲ್ಲಿ. ಅದನ್ನು ಖಂಡಿಸ್ತಾ ಇದ್ದಾವೆ.
ಯೋಗ್ಯತೆ ಇಲ್ಲ ಅನ್ನೋ ಮಾತು ಯಾರಿಗೆ ಬರ್ತದೆ? ಹಿಂದಿನ ಶಾಸಕರಾಗಲಿ ಅಥವಾ ಹಿಂದೆ ಯಾರೋ ಮಾಡಿದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ, ಇವತ್ತಿನ ಶಾಸಕರು ಯಾವ ರೀತಿ ಕಾರ್ಯಚಟುವಟಿಕೆಯಲ್ಲಿ ಇದ್ದಾರೆ, ಇವರು ಅವ್ರ ಬಗ್ಗೆ ಯೋಗ್ಯತೆ ಮೀರಿ ಮಾತಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಅಹವಾಲು. ಮೊದಲನೇದು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇವೆ, ಭಾಳ ಹೇಳಿದ್ರೆ ಇದಕ್ಕೆ ಅರ್ಥ ಇಲ್ಲ. ಅವರು ಅವರ ಸಭ್ಯತೆ ಅಥವಾ ಅವರ ಒಂದು ಚೌಕಟ್ಟನ್ನು ಮೀರಿ ಒಬ್ಬ ಸರಳ ಸಜ್ಜನಿಕೆ ರಾಜಕಾರಣಿಯಾದಂಥ ಭೀಮಣ್ಣ ನಾಯಕರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದನ್ನು ಘಂಟಾಘೋಷವಾಗಿ ನಾವು ಹೇಳ್ತಾ ಇದ್ದೇವೆ. ಹಿಂದೂ ಸಹ ನಾವು ಅವ್ರಿಗೆ ಕಿವಿ ಮುಟ್ಟೋ ರೀತಿ ಬೇರೆ ಮುಖಾಂತರ ನಾವು ಹೇಳಿದ್ದೇವೆ, ಅವರಿಗೆ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ವಿ. ಮಾತಾಡಿ ಸರ್, ಪ್ರಜಾಪ್ರಭುತ್ವದಲ್ಲಿ ಏನು ವ್ಯವಸ್ಥೆ ಇದೆ, ಒಬ್ಬ ಅಧಿಕಾರದಲ್ಲಿದ್ದಂಥವ ವಿರೋಧ ಪಕ್ಷದಲ್ಲಿದ್ದಂಥವ್ರು ನಾವು ಅವರನ್ನು ಚೂಡ್ತಾ ಇರಬೇಕಾಗಿದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಒಪ್ತಾನೆ. ಆದರೆ ಕೆಲಸ ಮಾಡ್ತಿದ್ದವನ್ನ, ಒಳ್ಳೆ ಕೆಲಸ ಮಾಡ್ತಿದ್ದವನ್ನ ಚೂಟುದಲ್ಲ, ಅವನನ್ನು ಅವಹೇಳನಕಾರಿಯಾಗಿ ಮಾತಾಡೋದಲ್ಲ. ಅವಹೇಳನಕಾರಿಯಾಗಿ ಮಾತಾಡ್ಬೇಕು ಯಾರನ್ನ? ಮಲಗಿದವ್ರನ್ನ, ಅಥವಾ ಅವರ ಕರ್ತವ್ಯವನ್ನು ಬೆನ್ನು ತೋರಿಸಿ ಹಿಂದೋಡ್ತಾರಲ್ಲ ಅಂಥವ್ರಿಗೆ ಮಾತಾಡಬೇಕು, ಬಿಟ್ಟು ಇಂಥವ್ರಿಗಲ್ಲ. ಅದಕ್ಕಾಗಿ ನಾವು ಹೇಳ್ತಾ ಇರೋದು, ಇವತ್ತು ಇಲ್ಲಿದ್ದವರೆಲ್ಲರೂ ಈಗ ಹೇಳಿದ್ರು, ಎಲ್ಲರೂ ನಾವು ಅಭಿಮಾನಿ ಸಂಘ ಗುರುಭಟ್ರು ಹೇಳ್ದಂಗೆ ಯಾವಾಗ ಹುಟ್ಟುತ್ತಂತ ಇಲ್ಲ. ಕಳೆದ 20 ವರ್ಷಗಳಿಂದನೂ ನಾನು ಸಕ್ರಿಯ, ನಮ್ಮ ಒಂದು ಏಜು ಪ್ರೌಢಾವಸ್ಥೆ ಬಂದಾಗಿಂದನೂ ಅವರ ಸೋಲು ಗೆಲುವು ನಲುವು ಎಲ್ಲ ಕಡೆನೂ ಅವ್ರ ಕುಟುಂಬದ ವಿಚಾರದಲ್ಲಿ ಇರ್ಬೋದು, ನಾವೆಲ್ಲರೂ ಇದ್ದೇವೆ. ಹೀಗಂತ ನಾವು ಇಷ್ಟ ಜನ ಅಲ್ಲ, ತುಂಬ ಜನ ಇದ್ದೇವೆ. ಆ ಸಂಘಟನೆ ಅಂದರೆ ನಾವೆಲ್ಲೋ ರಿಜಿಸ್ಟರ್ಡ್ ಮಾಡಿಕೊಂಡು ನಾವು ಫೋಟೋ ಫ್ರೇಮ್ ಹಾಕ್ಕೊಂಡು ಓಡಾಡ್ತಂಥ ಸಂಘಟನೆ ಅಲ್ಲ. ಆದರೆ ಅವರ ಮನಸ್ಸಿಗೆ, ಅವರಿಗಾಗ ಆಡುವಂಥ ಮಾತುಗಳನ್ನು ನಮ್ಮ ಮನಸ್ಸಿಗೆ ತಗೊಂಡು ನಾವು ಇವತ್ತು ಇಲ್ಲಿ ಬಂದು ಕೂತಿದ್ದೇವೆ. ದಯವಿಟ್ಟು ಇಲ್ಲಿ ಇರಲಿ. ಈ ವಿಚಾರ ಏನಂತಂದರೆ, ಇವತ್ತು ಈ ಕ್ಷಣದಿಂದ ಅನಂತಮೂರ್ತಿ ಹೆಗಡೆ ಅವರೇ, ಒಳ್ಳೆ ರೀತಿಯ ಸ್ವಾಭಾವಿಕವಾಗಿ ನಿಮ್ಮ ಮಾತುಗಳು ಬರಬೇಕು, ನಿಮ್ಮ ಟೀಕೆ ಟಿಪ್ಪಣಿಗಳು ಬರಬೇಕು. ಅದು ಬಿಟ್ಟು ಯೋಗ್ಯತೆ, ನಿಮಗೆ ಯೋಗ್ಯತೆ ಇಲ್ಲ ಅಂತ ಅಂದ್ಕೊಳ್ಳೋಣ, ನಿಮಗೆ ಯೋಗ್ಯತೆ ಇಲ್ಲ ಅಂತೇಳಿ ಯೋಗ್ಯತೆ ಇದ್ದವರನ್ನು ಇಲ್ಲ ಅಂಥೇಳಿ ಯೋಗ್ಯತೆ ಇದ್ದವರನ್ನು ನೀವು ಅವಹೇಳನಕಾರಿಯಾಗಿ ಮಾತಾಡಿದರೆ ಯಾರೂ ಸುಮ್ಮನಿರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಸ್ಪಷ್ಟವಾಗಿ ನಿಮ್ಗೆ ಹೇಳ್ತಾ ಇದ್ದಾವೆ. ಮಾಧ್ಯಮ ಮಿತ್ರರ ಮುಖಾಂತರ ಹೇಳೋದಿಷ್ಟೇ, ಅನಂತಮೂರ್ತಿ ಹೆಗಡೆ ಅವರೇ, ನಿಮಗೆ ಪ್ರಚಾರ ಬೇಕು ಅಂತಂದರೆ ಬೇರೆ ಬೇರೆ ದಾರಿಗಳಿದ್ದಾವೆ. ಸಹಾಯಹಸ್ತ ಮಾಡಿ. ಇವತ್ತು ಯಾರು ಕಷ್ಟದಲ್ಲಿದ್ದಾರೋ ಸಹಾಯಹಸ್ತ ಮಾಡಿ. ಇವತ್ತು ಎಷ್ಟೋ ಚಾರಿಟೇಬಲ್ ಟ್ರಸ್ಟ್ಗಳು ನಮ್ಮ ಸಿರ್ಸಲ್ಲಿ ಕಾಣ್ತವೆ. ಎಷ್ಟೆಷ್ಟೋ ಕಷ್ಟ ಕಾರ್ಯಗಳಲ್ಲಿ, ಡೆವಲಪ್ಮೆಂಟ್ಸ್ ವರ್ಕ್ಗಳಲ್ಲಿ ಅವ್ರ ಕಾರ್ಯಚಟುವಟಿಕೆಗಳು ಬೇಕಾದಷ್ಟಿದೆ. ನಿಮ್ಮ ಮೂಲ, ನಿಮ್ಮ ಹಣದ ಮೂಲ ನಾವು ಯಾರೂ ಪ್ರಶ್ನೆ ಮಾಡಲ್ಲ. ನಿಮ್ಮ ಕೊಡುಗೆ ಏನು ಸಮಾಜಕ್ಕೆ, ನಿಮ್ಮ ಕೊಡುಗೆ ಮುಖಾಂತರ ನೀವು ಅವ್ರಿಗೆ ಉತ್ತರ ಕೊಡಿ. ನಮ್ಮ ಶಾಸಕರು ಅಲ್ಲದೆ ಇರಬೇಕಾದ್ರೂ ಕೊಡುಗೆಗಳು ಕೊಡ್ತಾ ಇದ್ದಾರೆ. ಇವತ್ತು ಕೂಡ ಈಗ ನಮ್ಮ ಸ್ನೇಹಿತರು ಹೇಳ್ದಂಗೆ ಸುಮಾರು 500, ಈಗ ಇನ್ನೊಂದು 10 ಕೋಟಿ ಅಂದರೆ 510 ಕೋಟಿ ಲೆಕ್ಕ ಮಿನಿಮಮ್ ಇದನ್ನು ಏನಂದರೆ ಅನುದಾನಗಳನ್ನು ತಂದು ಬೀದಿಗಳಲ್ಲಿ ರೋಡ್ ಇಲ್ಲದಂಥ ರೋಡ್ಗಳೆಲ್ಲ ಮಾಡಿದ್ದಾರೆ. ತಿರುಗಿ ಇನ್ನೂ ಹೆಚ್ಚಿನ ಅನುದಾನಗಳು, ಯಾಕಂದರೆ ಜಿಲ್ಲೆಯಲ್ಲಿ ಒಂದು ದಿವಸ CM ಅವರು ಹೇಳಿದ ಮಾತು ನೆನಪಿದೆ ನನಗೆ. ನಾವು ಒಂದು ಫಂಕ್ಷನಿಗೆ ಹೋದಾಗ ಕೇಳಿದ ಮಾತು ನೆನಪಿದೆ. ಬೇರೆಯವರೆಲ್ಲ ಟ್ರಾನ್ಸ್ಫರಿಗೆ ಇದಕ್ಕೆ ಲೆಟರ್ ತೊಗೊಂಡು ಇದಕ್ಕೆ ಬರ್ತಾರೆ. ಈ MLA ಭೀಮಣ್ಣವ್ರು ಮಾತ್ರ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಎಷ್ಟೊತ್ತಿಗೂ ನಮ್ಮ ಹತ್ರ ಬಂದು ಬೇಡಿಕೆ ಇಡ್ತಿದ್ದಾರೆ. ಹಾಗಾಗಿ ಜಿಲ್ಲೆಯಲ್ಲಿ ಬೇರೆ ಶಾಸಕರು ಎಲ್ಲರಿಗಿಂತ ಹೆಚ್ಚಿನ ಅನುದಾನವನ್ನು ಭೀಮಣ್ಣ ನಾಯಕರು ತೊಗೊಂಡೋಗಿದ್ದಾರೆ. ಅದನ್ನು ಯಥೋಚಿತವಾಗಿ ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದನ್ನು ಹೇಳಿದ್ದನ್ನು ನೆನಪು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಕಾರಣ ಇಷ್ಟನೇ, ಇನ್ನು ಮೇಲಾದರೂ ಅವರು ಎಚ್ಚೆತ್ಕೊಂಡ್ರೆ ಭಾಳ ಒಳ್ಳೆಯದು. ಸುಸಂಸ್ಕೃತ ಫ್ಯಾಮಿಲಿಯಿಂದ ಹುಟ್ಟಿ ಸುಸಂಸ್ಕೃತರಾಗಿ ಅವರು ಸಮಾಜದಲ್ಲೂ ಬೆಳವಣಿಗೆ ಆಗಲಿ, ನಾವು ಅದನ್ನು ಆಶಿಸ್ತೇವೆ. ಬಿಟ್ಟರೆ ನಮ್ಮ ಶಾಸಕರ ಬಗ್ಗೆ ಇನ್ನೇನಾದರೂ ಮಾತಾಡಿದರೆ ಇನ್ನು ಉತ್ತರ ಕೊಡುವ ರೀತಿಗಳು ನಾವು ಬೇರೆ ಬೇರೆ ಮುಖಾಂತರ, ಈಗೇನು ಸಾಮಾಜಿಕ ಜೀವನದಲ್ಲಿ ವ್ಯವಸ್ಥೆಗಳಿದೆಯೋ ಅದೇ ಮುಖಾಂತರ ನಾವು ಅವ್ರಿಗೆ ಉತ್ತರ ಕೊಡ್ತಾ ಬರ್ತೇವೆ. ದಯವಿಟ್ಟು ಗಮನ ಇರಲಿ. ಹಗಲು ರಾತ್ರಿ ಅಂತ ಕೆಲಸ ಮಾಡ್ತಾ ಇದ್ದಾರೆ. ನೀವು ಮೌನದಿಂದ ಇದ್ಬಿಟ್ರೆ ನೀವು ಹೇಳಿರ್ತಕ್ಕಂಥದ್ದು ಎಲ್ಲದೂ ಸರಿ ಅಂತೇಳಿ ನಿಮ್ಮ ಲೆಕ್ಕಾಚಾರನ, ಅದು ಅಲ್ಲ. ನೀವು ಹೇಳಿ ಡೇಟಿಗೆ ಎಲ್ಲದೂ ಮುಗಿಬೇಕಂತನ ನಿಮ್ಮದೊಂದು ಮೈಂಡಲ್ಲಿ, ಒಂದು ತಲೆಯಲ್ಲಿ ಒಂದು ಇರ್ತದೆ. ಒಂದು ದಿವಸ ಪ್ರೆಸ್ ಮೀಟ್ ಮಾಡ್ತೀರಿ, ನಾ ಹೇಳಿದಕ್ಕೆ ನಾಳೆ ಇದು ಆಯ್ತು ಅಂತಕ್ಕಂಥದ್ದು. ಅದಲ್ಲ ಸ್ವಾಮಿ. ಇವತ್ತು ಭೀಮಣ್ಣ ನಾಯಕರವರು ಹಿಂದೆಯೂ ಕೂಡ ಎಲ್ಲೂ ಹೇಳಿಲ್ಲ, ಯಾವ ವೇದಿಕೆಯಲ್ಲೂ ಹೇಳಿಲ್ಲ ಅಂತೇಳಿ ನಾವು ಭಾವಿಸ್ತೇನೆ. ಯಾಕಂದ್ರೆ ಮಾಧ್ಯಮ ಮಿತ್ರರು ಇಲ್ಲೇ ಇದ್ದೀರಿ. ಹಾಸ್ಪಿಟ್ಲ್ ವಿಚಾರ ಬಂದಾಗ ಸನ್ಮಾನ್ಯ ಕಾಗೇರಿ ಸಾಹೇಬ್ರವರು ಹಿಂದಿನ ಶಾಸಕರಾಗಿ ಮಂತ್ರಿಗಳಾಗಿ ಸಿರ್ಸಿ ಹಾಸ್ಪಿಟ್ಲ್ ತಂದಿರತಕ್ಕಂಥದ್ದನ್ನು ಇಂದಿನ ಶಾಸಕರಾಗಿ ಅವ್ರ ಕರ್ತವ್ಯ ಏನು, ಹಾಸ್ಪಿಟ್ಲಿಗೆ ಏನೆಲ್ಲ ಬೇಕು ಅಂತಕ್ಕಂಥದ್ದನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಅವರ ಮೇಲಿದೆ. ಅವರು ಅದನ್ನ ಮಾಡ್ತಾ ಇದ್ದಾರೆ. ನೀವು ಹೇಳಿದಾಗೆ ಇವತ್ತೇ ಆಗಬೇಕು ನಾಳೆ ಆಗಬೇಕು ಅಂತಂದ್ರೆ ಅದು ಆಗದ ವಿಚಾರ. ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಆಗ್ತಕ್ಕಂಥ ವಿಚಾರ ಅದು ಹಾಗೆ ಆಗ್ತದೆ, ಉದ್ಘಾಟನೆನೂ ಆಗ್ತದೆ, ಒಳ್ಳೆ ರೀತಿಯ ಡಾಕ್ಟರ್ಗಳು ಬರ್ತಾರೆ, ಅದ್ರ ಬಗ್ಗೆ ನಿಮ್ಗೆ ಸಂಶಯನೇ ಬೇಡ. ಆದರೆ ಅನಂತಮೂರ್ತಿ ಹೆಗಡೆಯವರೇ, ನೀವು ಒಬ್ಬ ಕುಟುಂಬದ ಮನುಷ್ಯ ಯಾರೇ ಆಗಲಿ, ಅವನು ನೋವಿನಲ್ಲಿದ್ದಾಗ ಅವನಿಗೆ ಸಾಂತ್ವನ ಹೇಳಿ, ಸಮಾಧಾನ ಪಡಿಸಿ, ಅವನಿಗೆ ಧೈರ್ಯ ತುಂಬಿ, ಅದು ಮಾನವೀಯತೆಯ ಧರ್ಮ, ಮಾನವೀಯತೆಯ ಗುಣ.
ಯಾಕಂತಂದರೆ ನೀವು ಕೂಡ ಒಂದು ಸಂಸ್ಕಾರಯುತ ಸಮಾಜದಲ್ಲಿ ಹುಟ್ಟಿದವರು ಕಂಡ್ರಿ. ನೀವು ಉತ್ತಮವಾದ ಸಂಸ್ಕಾರಯುತ ಸಮಾಜದಲ್ಲಿ ಬದುಕಿದವರು. ಆ ಸಮಾಜದ ಪ್ರಜ್ಞೆ ನಿಮ್ಮಲ್ಲಿ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಮೊನ್ನೆ ನಮ್ಮ ಬನವಾಸಿ ಹತ್ತಿರದ ಪುಟ್ಟಪ್ಪ ಅಂತಕ್ಕಂಥ ಶಾಸ್ತ್ರಳಿಯ ಪುಟ್ಟಪ್ಪ ಅಂತಕ್ಕಂಥ ಇತ್ತೀಚೆಗೇನು ಹಾವು ಕಡಿದು ಮೃತಪಟ್ಟಿರ್ತಕ್ಕಂಥ ಬಾಲಕನನ್ನು ಅವನ ತಂದೆಯನ್ನು ತಾವು ಕರೆದು ಎಲ್ಲೋ ಒಂದು ಆಫೀಸಲ್ಲಿ ಕೂಡಿಸ್ಕೊಂಡು ಅವನನ್ನು ನೀವು ರೆಕಾರ್ಡ್ ಮಾಡ್ಕೊಂಡು ಮಾತಾಡ್ತೀರಿ. ಸ್ವಾಮಿ, ಅವರ ಮನೆಗೆ ನಮ್ಮ ಕ್ಷೇತ್ರದ ಶಾಸಕರು ಮೊನ್ನೆ ಶಿವರಾಮ್ ಹೆಬ್ಬಾರ್ ಸರ್ ಅವರು ಭೇಟಿ ಮಾಡಿ ಸಾಂತ್ವನ ಹೇಳಿ ಅವರ ಸಹಾಯಹಸ್ತವನ್ನು ಮಾಡಿ, ಜೊತೆಗೆ ಸರ್ಕಾರದಿಂದ ಏನಾಗಬೇಕು ಅದರ ಬಗ್ಗೆ ಪೂರಕವಾಗಿ ಎಲ್ಲದನ್ನು ಮಾಡಿರ್ತಾರೆ. ಅದೆಲ್ಲವೂ ನಿಮ್ಮ ಗಮನದಲ್ಲಿರಬೇಕು. ಅದು ಬಿಟ್ಕೊಂಡು ಅವರನ್ನೇ ಕರ್ಕೊಂಡು ಅವರ ನೋವಿನಲ್ಲಿರ್ತಕ್ಕಂಥವನ್ನ ನೀವು ಹಾಸ್ಪಿಟ್ಲ್ ಎದುರಿಗೂ ಪ್ರತಿಭಟನೆ ಮಾಡ್ತಾ ಈ ಕಡೆ ಅವನು ಕೂಡಿಸ್ಕೊಂಡು ಅವನು ಬ್ರೈನ್ ವಾಯ್ಸ್ ಮಾಡಿ ಏನೇನೋ ಮಾತಾಡ್ತಿರಲ್ಲ. ನಿಮಗೆ ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ವಾ? ಹಾಗಾದರೆ ಸ್ವಲ್ಪ ಸಂಸ್ಕಾರವಂತರಾಗಿ ಬೆಳೀರಿ, ಸಂಸ್ಕಾರವನ್ನು ಕೊಡಿ ಸಮಾಜಕ್ಕೆ. ಅದು ಬಿಟ್ಕೊಂಡು ಇದೇ ರೀತಿ ನೀವು ಉದ್ದಟತನದಲ್ಲಿ ಮಾತಾಡ್ತಾ ಹೋದರೆ ಇನ್ನೂ ಜನ ಸುಮ್ಮನಿರ್ಲಿಕ್ಕಿಲ್ಲ. ನಿಮಗೆ ಮಾಧ್ಯಮದ ಮುಖಾಂತರ ನಾವು ಎಚ್ಚರಿಸ್ತಾ ಇದ್ದೇವೆ, ನಿಮ್ಮ ತಪ್ಪುಗಳನ್ನು ತಿದ್ದುಕೊಳ್ಳಿ. ಭೀಮಣ್ಣ ನಾಯಕರು ಸರಳವಾಗಿ ಸೌಜನ್ಯದಿಂದ ಇದ್ದಾರಂದರೆ ಅದು ಅವರ ತಾಳ್ಮೆ ಕಣ್ರಿ. ಅವರ ತಾಳ್ಮೆಯನ್ನು ಜಾಸ್ತಿ ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ಅವರು ಮಾಡಿದ ಅಭಿವೃದ್ಧಿ ಕೆಲಸಗಳನ್ನು ಹೇಳಿ, ಸ್ವಲ್ಪ ಅಭಿವೃದ್ಧಿನೇ ಮಾಡಿಲ್ಲ ಅಂತಂದರೆ ಹೇಳಿ. ಅದು ಬಿಟ್ಕೊಂಡು ಸುಮ್ಮನೆ ನಿಮ್ಮ ಪ್ರಚಾರಕ್ಕಾಗಿ, ನಿಮ್ಮ ತೆವಲಿಗಾಗಿ, ನಿಮ್ಮ ಒಂದು ಫೋಟೋ ಪ್ರೇಮಿಗಾಗಿ ಆಸೆ ಪಟ್ಟು ಕೆಲಸ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ BJPಯಲ್ಲಿ ಮುಂದೆ ನೀವು ಯಾವ ಹಂತಕ್ಕೆ ಹೋಗೋರೋ ಗೊತ್ತಿಲ್ಲ. ಹಾಗಾಗಿ ಸಾಲು ಸಾಲು ಚುನಾವಣೆಗಳು ಕೂಡ ಬರ್ತಾ ಇದ್ದಾವೆ. ಫಸ್ಟ್ ನೀವು ಯಾವುದಾದ್ರು ಒಂದು ಜನಪ್ರತಿನಿಧಿಯಾಗಿ, ಆಗ ನಿಮಗೆ ಆಡಳಿತ ವ್ಯವಸ್ಥೆ ಗೊತ್ತಾಗ್ತದೆ, ಆಗ ನೀವು ಪ್ರಬುದ್ಧರಾಗ್ತೀರಿ ಅಂತಕ್ಕಂಥದ್ದು ನನ್ನ ಭಾವನೆ ಕೂಡ ಇದೆ. ಆ ದಿಸೆಯಲ್ಲಿ ನೀವು ಮುಂದುವರಿಬೇಕು ಅಂತ ನಾನು ಹೇಳ್ತಾ ಈ ಒಂದು ಮಾಧ್ಯಮ ಮುಖಾಂತರ ತಮಗೆ ಮತ್ತೊಮ್ಮೆ ಎಚ್ಚರಿಸ್ತಾ, ನೀವು ಇನ್ನು ನಿಮ್ಮ ತಪ್ಪನ್ನು ತಿದ್ದುಕೊಂಡು ಶಾಸಕರಿಗೆ ಕೈ ಜೋಡಿಸಿ ಕ್ಷೇತ್ರದ ಕೆಲಸದ ಬಗ್ಗೆ ಏನಾಗಬೇಕು ಅನ್ನೋದನ್ನು ತಾವು ಹೇಳಿ ಭೇಟಿಯಾಗಿ ಹೋಗಿ ಕ್ಷೇತ್ರಕ್ಕೆ ಅಭಿವೃದ್ಧಿ ಆಗಲಿಕ್ಕೆ ಸಹಕಾರಿ ಮಾಡ್ತೀರಿ ಅಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ತೇನೆ. ಯಾಕಂತಂದರೆ ನೀವು ಸರ್ ಇನ್ನು ಒಂದು ಮಾತನ್ನು ಹೇಳ್ತೀನಿ. ಅವರು ಇನ್ನೊಂದು ಮಾತು ಹೇಳಿದರು, ಶಾಸಕರ ಬಗ್ಗೆ ಗಲ್ಲಿಯಲ್ಲಿ ಜನ ಮಾತಾಡ್ತಾ ಇದ್ದಾರೆ ಅಂತೇಳಿ. ನಿಜ ಸ್ವಾಮಿ, ಗಲ್ಲಿಯಲ್ಲಿ, ಓಣಿಯಲ್ಲಿ, ಹಳ್ಳಿಗಳಲ್ಲಿ ಮಾತಾಡ್ತಿದ್ದಾರೆ. ಏನಂತ ಮಾತಾಡ್ತಿದ್ದಾರೆ? ಭೀಮಣ್ಣ ನಾಯಕರಂಥ ಶಾಸಕರು ನಮಗೆ ಈ ಮೊದಲೇ ಬೇಕಾಗಿತ್ತು ಅಂತೇಳಿ. ಯಾಕಂತಂದರೆ ಎಷ್ಟೊತ್ತಿಗೂ ಸರಳ ಸಾಮಾನ್ಯ ಜನರ ಕೈಗೆ ಸಿಗುವಂಥ ಶಾಸಕರಾಗಿದ್ದಾರೆ. ಅದು ನಿಮಗೆ ಒಂದು ರೀತಿ ನಾವೇನೋ ನಮ್ಮ ಆಡು ಭಾಷೆಯಲ್ಲಿ ಹೇಳ್ಬೇಕಾದ್ರೆ ನಿಮಗೆ ಅದು ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇದು ನಿಮ್ಗೆ ಹೊಟ್ಟೆ ಕಿಚ್ಚು ಅಂತ ಕಾಣ್ತದೆ. ಈ ರೀತಿಯ ಭಾವನೆಗಳನ್ನು ದೂರಕರಿಸ್ರಿ. ಈ ರೀತಿಯ ಜನರಿಗೆ ಸಿಗ್ತಕ್ಕಂಥ ಶಾಸಕರು ಆಗಿದ್ದಾರೆ, ಖುಷಿ ಪಡಿ. ಸಿರ್ಸಿ ಸಿದ್ದಾಪುರ ಕ್ಷೇತ್ರದ ಜನ ಯಾವತ್ತೂ ಭೀಮಣ್ಣ ನಾಯಕರನ್ನು ಒಪ್ಕೊಂಡಿದ್ದಾರೆ, ಅವರು ಜನರ ಮನಸ್ಸಿನಲ್ಲಿದ್ದಾರೆ, ಮುಂದೂ ಕೂಡ ಇರ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಭೀಮಣ್ಣ ನಾಯಕರು ಯಾವತ್ತೂ ಕೂಡ ಕಾನೂನು ವಿರುದ್ಧವಾಗಿ ಕೆಲಸ ಮಾಡೋರಲ್ಲ, ಕಾನೂನು ಅಡಿಯಲ್ಲಿ ಕೆಲಸ ಮಾಡೋರು, ಕಾನೂನಿಗೆ ತಲೆ ತಗ್ಗಿಸುವವರು, ಕಾನೂನು ಬಾಹಿರವಾದ ಚಟುವಟಿಕೆಗಳನ್ನು ಕೂಡ ಅವರು ಮಾಡುವರಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅನಂತಮೂರ್ತಿ ಹೆಗಡೆಯವರೇ ಇನ್ನು ಮುಂದೆ ತಮ್ಮ ಒಂದು ಪ್ರಚಾರದ ಕೀಳನ್ನು ಬಿಟ್ಟು ತಾವೆಲ್ಲ ಅಭಿವೃದ್ಧಿಯ ಕಡೆ ಕೈ ಜೋಡಿಸ್ತೀರಿ ಅಂತೇಳಿ ನಾ ಈ ಮೂಲಕ ತಮಗೆ ವಿನಂತಿ ಮಾಡ್ಲಿಕ್ಕೆ ಬಯಸ್ತೇನೆ.